ಹೇಮಾವತಿ ಎಕ್ಸ್‌ಪ್ರೆಸ್ ಲಿಂಕ್ ಕೆನಾಲ್ ವಿರೋಧಿಸಿ ರೈತರ ಆಕ್ರೋಶ ಭುಗಿಲೆದ್ದಿದೆ. ತುಮಕೂರಿನ ಗುಬ್ಬಿ ತಾಲೂಕಿನ ನೆಟ್ಟೂರಿನಲ್ಲಿ ಪ್ರತಿಭಟನೆಯನ್ನ ನಡೆಸಲಾಗಿದೆ. ಕಳೆದ ಹಲವು ಸಮಯದಿಂದ ಈ ಪ್ರತಿಭಟನೆಗಳು ನಡೀತಾನೆ ಇತ್ತು. ಇವತ್ತು ರೈತರ ಆಕ್ರೋಶ ಭುಗಿಲೆದ್ದಿದೆ. ಬಿಜೆಪಿ ಹಾಗೆ ರೈತ ಸಂಘಟನೆಯ ಕಾರ್ಯಕರ್ತರು ಪ್ರತಿಭಟಿಸಿದ್ದಾರೆ. ಯಾವುದೇ ಕಾರಣಕ್ಕೂ ಕಾಮಗಾರಿಯನ್ನ ನಡೆಸಬಾರದು ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ನಿಷೇಧಾಜ್ಞೆ ಜಾರಿ ಮಾಡಲಾಗಿದೆ. ಆ ನಿಷೇಧಾಜ್ಞೆಯ ಜಾರಿಯ ನಡುವೆಯೂ ಕೂಡ ರೈತರು ಪ್ರತಿಭಟನೆಯನ್ನ ಮಾಡಿ ಟೈರ್ಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈ ಸಂದರ್ಭದಲ್ಲಿ ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದ ನಡೆದಿದೆ. ಕೆಲ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆದಿದ್ದಾರೆ ಪೊಲೀಸರು. ಯಾವುದೇ ಕಾರಣಕ್ಕೂ ರಾಮನಗರಕ್ಕೆ ತುಮಕೂರಿನಿಂದ ನೀರನ್ನ ಹರಿಸಬಾರದು, ಹಾಗೇನಾದ್ರೂ ಆದ್ರೆ ತುಮಕೂರಿನ ರೈತರು ಏನು ಮಾಡಬೇಕು? ತುಮಕೂರಿನ ರೈತರು ಬರದಿಂದ ಸಾಯಬೇಕಾಗುತ್ತೆ. ಇದು ಪ್ರತಿಭಟನಾಕಾರರ ವಾದ. ಹಾಗಾಗಿ ಸರ್ಕಾರ ಈ ತಕ್ಷಣಕ್ಕೆ ಈ ಅವೈಜ್ಞಾನಿಕ ಕಾಮಗಾರಿಯನ್ನ ಕೈ ಬಿಡಬೇಕು ಅಂತ ಹೇಳಿ ಸಾವಿರಾರು ರೈತರು ಇವತ್ತು ಬೀದಿಗಿಳಿದು ಪ್ರತಿಭಟನೆಯನ್ನ ಮಾಡಿದ್ರು. ನಿಷೇಧಾಜ್ಞೆಯ ನಡುವೆಯೇ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರ ಹೋರಾಟದ ಕಿಚ್ಚು ಯಾವ ರೀತಿಯಾಗಿತ್ತು ಅನ್ನುವುದನ್ನ ನೋಡ್ತಾ ಇದ್ದೀರಿ. ಮಠಾಧೀಶರು, ಬಿಜೆಪಿ ಕಾರ್ಯಕರ್ತರು, ರೈತ ಮುಖಂಡರು ಎಲ್ಲರೂ ಕೂಡ ಈ ಹೋರಾಟದಲ್ಲಿ ಭಾಗಿಯಾಗಿದ್ದಾರೆ. ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಇಷ್ಟಕ್ಕೂ ಆಕ್ರೋಶ ಯಾವ ಕಾರಣಕ್ಕಾಗಿ? ಹಾಸನದ ಗೊರೂರು ಜಲಾಶಯದಿಂದ ನೀರನ್ನ ಹರಿಸುವಂತಹ ಯೋಜನೆ ಇದು. ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್‌ಪ್ರೆಸ್ ಯೋಜನೆ 6 ದೃಶ್ಯಗಳನ್ನ ನೋಡ್ತಾ ಇದ್ದೀವಿ. ರೈತ ಮುಖಂಡರ ಪ್ರತಿಭಟನೆ, ಒಬ್ಬರಲ್ಲ ಇಬ್ಬರಲ್ಲ ಸಾವಿರಾರು ಸಂಖ್ಯೆಯಲ್ಲಿ ರೈತರು ಭಾಗಿಯಾದರು. ಇವತ್ತಿನ ಪ್ರತಿಭಟನೆಯಲ್ಲಿ ಇನ್ನೂ ಕೂಡ ಆಕ್ರೋಶ ಮುಂದುವರೆದಿದೆ. ಟೈರ್ಗಳಿಗೆ ಬೆಂಕಿ ಹಚ್ಚಿ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ನಡು ರಸ್ತೆಯಲ್ಲಿ ಕುಳಿತು ಸ್ವಾಮೀಜಿಗಳು ಕೂಡ ರೈತರ ಹೋರಾಟಕ್ಕೆ ಸಾಥನ್ನ ಕೊಟ್ಟು ರಸ್ತೆ ತಡೆದು ಪ್ರತಿಭಟನೆಯನ್ನ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಪ್ರತಿಭಟನಾಕಾರರು ಹಾಗೆ ಪೊಲೀಸರ ಮಧ್ಯೆ ವಾಗ್ವಾದ ನಡೆದಿದೆ. ಯಾಕಂದ್ರೆ ಬಸ್ಗಳ ಟೈರ್ನ ಗಾಳಿಯನ್ನ ತೆಗೆಯೋಕೆ ಯಾವಾಗ ಹೋರಾಟಗಾರರು ಮುಂದಾಗ್ತಾರೋ ಆವಾಗ ಪೊಲೀಸರು ಹಾಗೆ ಪ್ರತಿಭಟನಾಕಾರರ ನಡುವೆ ವಾಗ್ವಾದವಾಗಿದೆ. ಈ ನಡುವೆ ಬಸ್ ಅನ್ನ ಅಲುಗಾಡಿಸಿ ಬಸ್ ಅನ್ನ ತಡೆದು ಆಕ್ರೋಶವನ್ನ ವ್ಯಕ್ತಪಡಿಸುವಂತಹ ಕೆಲಸವನ್ನ ಪ್ರತಿಭಟನಾಕಾರರು ಮಾಡ್ತಾರೆ. ಆ ನಂತರದಲ್ಲಿ ಪ್ರತಿಭಟನಾಕಾರರನ್ನ ವಶಕ್ಕೆ ಪಡೆಯುವಂತಹ ಕೆಲಸವನ್ನ ಸ್ಥಳದಲ್ಲಿದ್ದಂತಹ ಪೊಲೀಸರು ಮಾಡಿದ್ರು. ರೈತರ ಆಕ್ರೋಶ, ತುಮಕೂರು ಭಾಗದ ರೈತರ ಆಕ್ರೋಶ ಜುಗಿಲೆದ್ದಿದೆ. ಕಾರಣ ಏನು ಅಂದ್ರೆ ತುಮಕೂರಿನ ಪಾಲಿಗಿದ್ದಂತಹ ನೀರನ್ನ ರಾಮನಗರಕ್ಕೆ ಶಿಫ್ಟ್ ಮಾಡುವಂತಹ ಕೆಲಸ ಹೇಮಾವತಿ ಲಿಂಕ್ ಕೆನಾಲ್ ಎಕ್ಸ್‌ಪ್ರೆಸ್ ಮೂಲಕ ಏನಾಗ್ತಾ ಇದೆ ಅದರಿಂದ ತುಮಕೂರಿಗೆ ತೊಂದರೆಯಾಗುತ್ತೆ ಮುಂದಿನ ದಿನಗಳಲ್ಲಿ, ತುಮಕೂರಿನ ರೈತರಿಗೆ ತೊಂದರೆಯಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನೋದು ಪ್ರತಿಭಟನಾಕಾರರ ಆತಂಕ ಹಾಗೆ ಆಕ್ರೋಶ. ಹಾಸನದ ಗೊರೂರು ಜಲಾಶಯ ಏನಿದೆ ಅಲ್ಲಿಂದ ನೀರನ್ನ ಹರಿಸುವಂತಹ ಯೋಜನೆ ಇದು. ಬೆಂಗಳೂರು ದಕ್ಷಿಣ ಭಾಗದ ಮಾಗಡಿ ತಾಲೂಕಿಗೆ ನೀರನ್ನ ಹರಿಸುವುದಕ್ಕೆ ಈ ಯೋಜನೆಯ ಮೂಲಕ ಪ್ಲಾನ್ ಅನ್ನ ಮಾಡಿಕೊಳ್ಳಲಾಗಿದೆ. ಆದ್ರೆ ಬಸ್ಸೆಲ್ಲ ಗಾಳಿ ಎಲ್ಲ ಬಿಟ್ಟು ಬೆಂಕಿ ಎಲ್ಲ ಹಚ್ಚಿದ್ದಾರೆ. BH ರೋಡ್ ಬಂದ್ ಮಾಡಿದ್ದಾರೆ ಸರ್, ಕಳ್ಳಿಪಾಳ್ಯದ ಬಳಿ, ಮಲ್ಸಂದ್ರದ ಬಳಿ. ಅದನ್ನು ರಿಪೋರ್ಟ್ ತೊಗೊಂಡು ಹೇಳ್ತೀನಿ. ಯಾಕೆಂದರೆ ನಿನ್ನೆಯಿಂದನೂ ಕೂಡ ಅದು ನಡೆದಿದೆ. ಎಕ್ಸ್‌ಪ್ರೆಸ್ ಕೆನಾಲ್ ಬಗ್ಗೆ ಅವ್ರದ್ದು ನಿಲ್ಲಿಸಬೇಕು ಅಂತ ಹೇಳಿ BJPಯವರು ಮತ್ತು ಬೇರೆ ಬೇರೆ ರೈತ ಸಂಘದವರು ಅವರೆಲ್ಲ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಆದರೆ ಸರ್ಕಾರ ಒಂದು ತೀರ್ಮಾನ ತೊಗೊಂಡಿತ್ತು. ಅದಕ್ಕೆ ಫಂಡ್ ಅಲೊಕೇಶನ್ ಕೂಡ ಒಂದು 1000 ಕೋಟಿ ಹತ್ತತ್ರ ಅದು ಎಸ್ಟಿಮೇಟ್ ಮಾಡಿ ಆ ಕೆಲಸ ಪ್ರಾರಂಭ ಮಾಡಬೇಕು ಅಂತೇಳಿ ಪ್ರಾರಂಭ ಮಾಡಿದ್ದು. ಮಧ್ಯದಲ್ಲಿ ನಿಲ್ಲಿಸೋದಕ್ಕೆ ಇವರೆಲ್ಲ ಪ್ರೊಟೆಸ್ಟ್ ಮಾಡಿದರು ಅಂತ ನಿಲ್ಲಿಸಿತ್ತು. ಆದರೂ ಕೂಡ ಒಂದು ಟೆಕ್ನಿಕಲ್ ಕಮಿಟಿ ಮಾಡಿ ಆ ಕಮಿಟಿಯವರು ಕೂಡ ವರದಿ ಕೊಟ್ಟು ಇಲ್ಲ ಇದು ಮಾಡ್ಬೋದು, ಟೆಕ್ನಿಕಲಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ವರದಿ ಬಂದ ಮೇಲೆ ಕೆಲಸ
ಪ್ರಾರಂಭ ಮಾಡೋದಕ್ಕೆ ಆದೇಶ ಕೊಟ್ಟಿತ್ತು. ಈಗ ಮತ್ತೆ ಅವರು ಪ್ರೊಟೆಸ್ಟ್ ಮಾಡಿದ್ದಾರೆ. ಅದನ್ನು ನಾನೀಗ ಏನು ವರದಿ ತಗೊಂಡು ಆನಂತರ ತಿಳಿಸ್ತೀನಿ. ತುಮಕೂರಿಗೆ ಪ್ರಾಬ್ಲಮ್ ಆಗಲ್ಲ? ಇಲ್ಲ, ಟೆಕ್ನಿಕಲಿ ಆಗೋದಿಲ್ಲ ಅಂತ ವರದಿ ಕೊಟ್ಟಿದ್ದಾರೆ. ಆ ಆಧಾರದ ಮೇಲೆ ನಾವು ಮುಂದುವರೆದಿದ್ದು. ಒಂದು ವೇಳೆ ಅದು ತೊಂದರೆ ಆಗುತ್ತೆ ಅನ್ನೋಗಿದ್ದರೆ ಖಂಡಿತವಾಗಿ ಮಾಡ್ತಾ ಇರಲಿಲ್ಲ. ಅದಕ್ಕೆ ಆ ಟೆಕ್ನಿಕಲ್ ವರದಿ ಅವರು ಕೂಡ ಸಭೆಯಲ್ಲಿ ಭಾಗವಹಿಸಿದ್ರು. ನಮ್ಮ ಶಾಸಕರು, ತುಮಕೂರಿನ ಶಾಸಕರುಗಳು, ಅವರು ಟೆಕ್ನಿಕಲ್ ಕಮಿಟಿ ಮಾಡ್ತೇವೆ ಅಂತ ಹೇಳುವಾಗ ಅವರು ಕೂಡ ಅದಕ್ಕೆ ಸಹಮತಿಯನ್ನು ಕೊಟ್ಟಿದ್ದರು. ಆದರೆ ಆ ವರದಿನ ಸರಿ ಇಲ್ಲ ಅಂಥೇಳಿ ಅವರು ಪ್ರೊಟೆಸ್ಟ್ ಮಾಡಿದರು. ಈಗಲೂ ಕೂಡ ಅದನ್ನು ನಿಲ್ಲಿಸಬೇಕು ಅಂತ ಮಾಡ್ತಿದ್ದಾರೆ. ಅದರ ಬಗ್ಗೆ ನಾವು ಮುಂದೆ ಏನು ಮಾಡಬೇಕು ಅನ್ನೋದನ್ನು ನೋಡ್ತೀವಿ. ತುಮಕೂರು ರಾಜಕಾರಣಿಗಳು ಇಚ್ಛಾಶಕ್ತಿ ಪ್ರದರ್ಶನ ಮಾಡಬೇಕು ಅಂತ. ತುಮಕೂರು ಜಿಲ್ಲೆಯ ಉಸ್ತುವಾರಿ ಸಚಿವರು, ಆ ಜಿಲ್ಲೆಯವರು ಡಾಕ್ಟರ್ ಜಿ ಪರಮೇಶ್ವರ್, ಪರಿಶೀಲನೆ ಮಾಡ್ತೀನಿ, ನೋಡ್ತೀನಿ, ಇಂಥ ಮಾತುಗಳು, ರೆಡಿಮೇಡ್ ಆನ್ಸರ್ ಸಿಗ್ತಾ ಇದೆ ಡಾಕ್ಟರ್ ಜಿ ಪರಮೇಶ್ವರ್ ಅವರಿಂದ. ಪ್ರತಿಭಟನಾಕಾರರು ಆಗಲೇ ನ್ಯೂಸ್ ಫಸ್ಟ್ ಮಾತನಾಡುವಂತಹ ಸಂದರ್ಭದಲ್ಲಿ ಹೇಳಿದ್ದನ್ನೇ ಖಂಡಿಸಿದ್ದು ಈ ಭಾಗದ ಜನಪ್ರತಿನಿಧಿಗಳನ್ನ. ಇದೇ ಕಾರಣಕ್ಕಾಗಿ ಗಟ್ಟಿ ಧ್ವನಿಯಲ್ಲಿ ನಮ್ಮ ಜೊತೆ ನಿಲ್ತಾ ಇಲ್ಲ, ನಮ್ಮ ಪರವಾಗಿ ಸರ್ಕಾರದ ಮುಂದೆ ಮಾತನಾಡ್ತಾ ಇಲ್ಲ ಈ ಭಾಗದ ಸಚಿವರುಗಳು, ಈ ಭಾಗದ ಜನಪ್ರತಿನಿಧಿಗಳು ಅನ್ನುವಂತಹ ಆಕ್ರೋಶವನ್ನ ಆಗ್ಲೇ ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ ಹಲವು ರೈತ ಮುಖಂಡರು ಹೇಳಿದರು. ತುಮಕೂರಿನ ಭಾಗದ ರೈತರಿಗೆ ಅನ್ಯಾಯ ಆಗುತ್ತೆ ಈ ಯೋಜನೆಯಿಂದ ಮುಂದಿನ ದಿನಗಳಲ್ಲಿ. ಆದ್ರೆ ರಾಮನಗರ ಭಾಗದ ಆ ಪ್ರಭಾವಿ ನಾಯಕ, ಡೈರೆಕ್ಟ್ಲಿ ಹೇಳೋದಾದ್ರೆ ಡಿಕೆ ಶಿವಕುಮಾರ್, ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಪ್ರಭಾವಕ್ಕೆ ಮಣಿದು ಈ ಯೋಜನೆಯನ್ನ ಜಾರಿಗೆ ತರಲಾಗಿದೆ, ಅವರ ಒತ್ತಡಕ್ಕೆ ಮಣಿದು ಈ ಯೋಜನೆಯನ್ನ ಜಾರಿಗೆ ತರಲಾಗ್ತಾ ಇದೆ ಅನ್ನೋದು ರೈತ ಮುಖಂಡರು, ತುಮಕೂರು ಭಾಗದ ರೈತ ಮುಖಂಡರು ಮಾಡ್ತಾ ಇರುವಂತಹ ಆರೋಪ. ಈ ಭಾಗದ ಜನಪ್ರತಿನಿಧಿಗಳು, ಈ ಭಾಗದ ಸಚಿವರು ಅದನ್ನ ಪ್ರಶ್ನೆ ಮಾಡುವಂತಹ ಕೆಲಸವನ್ನ ಮಾಡಬೇಕಾಗಿತ್ತು ಸರ್ಕಾರದ ಮುಂದೆ, ಕ್ಯಾಬಿನೆಟ್ನಲ್ಲಿ. ಆದ್ರೆ ಅದನ್ನ ಮಾಡಿಲ್ಲ. ಡಿಕೆ ಶಿವಕುಮಾರ್ ಅವರ ಪ್ರಭಾವಕ್ಕೆ ಮಣಿದಿದ್ದಾರೆ, ನಮ್ಮನ್ನ ಕೈ ಬಿಟ್ಟಿದ್ದಾರೆ ಅಂತ ಹೇಳಿ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ರು ರೈತ ಮುಖಂಡರು ನ್ಯೂಸ್ ಫಸ್ಟ್ ಜೊತೆ ಮಾತನಾಡುವಂತಹ ಸಂದರ್ಭದಲ್ಲಿ. ಈಗ ತುಮಕೂರು ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಮಾತನಾಡಿದ್ದನ್ನ ನೀವು ಗಮನಿಸಿದ್ರಿ. ಈ ಹಿಂದೆ ಟೆಕ್ನಿಕಲ್ ಕಮಿಟಿಯನ್ನ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಆಗ ಆ ಭಾಗದ ಶಾಸಕರು ಎಲ್ಲರೂ ಕೂಡ ಇದ್ರು. ಆ ಕಮಿಟಿಯ ಮೀಟಿಂಗ್ ನಲ್ಲಿ ಆ ಬಂದಂತಹ ವರದಿ ಯಾವುದೇ ತೊಂದರೆ ಆಗೋದಿಲ್ಲ ಅಂತ ಹೇಳಿದೆ. ಆದ್ರೆ ಈಗ ವರದಿ ಅವೈಜ್ಞಾನಿಕವಾಗಿದೆ ಅಂತ ಹೇಳಿ ಪ್ರತಿಭಟನೆಯನ್ನ ಮಾಡಲಾಗ್ತಾ ಇದೆ. ಆವಾಗ ನಾವು ಪರಿಶೀಲನೆ ಮಾಡ್ತೀವಿ ಅನ್ನುವಂಥ ರೆಡಿಮೇಡ್ ಆನ್ಸರ್ನ ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ನೀಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.